ಇವತ್ತಿನ ಪಬ್ಲಿಕ್ ಹೀರೋ ನೋಡೋಣ. ಇವರು ಅಕ್ಬರ್. ಬೆಂಗಳೂರಿನ HSR ಲೇಔಟ್ನಲ್ಲಿ ಆಟೋ ಓಡಿಸಿ ಹೊಟ್ಟೆ ತುಂಬಿಕೊಳ್ತಿದ್ದಾರೆ. ಅಕ್ಬರ್ ಮೂಲತಃ ತಮಿಳುನಾಡಿನವರು. 10 ವರ್ಷಗಳಿಂದ ಹೊಸ ರೋಡಿನಲ್ಲಿ ನೆಲೆಸಿದ್ದಾರೆ. 7 ವರ್ಷಗಳ ಹಿಂದೆ ಅಪ್ಪ ನಿಧನರಾದ ಮೇಲೆ ಅಕ್ಬರ್ ತಾನೇ ದುಡಿಯಬೇಕಾಯಿತು. ಹುಟ್ಟಿನಿಂದಲೂ ಕುಬ್ಜತೆಗೆ ಒಳಗಾಗಿರುವ 31 ವರ್ಷದ ಅಕ್ಬರ್ 3 ಅಡಿ ಎತ್ತರವಿದ್ದಾರೆ. ಆದರೆ ಜೀವನೋತ್ಸಾಹ ಮಾತ್ರ 100 ಮಡಿ. ಸಾಲ ಮಾಡಿ ಸೆಕೆಂಡ್ ಹ್ಯಾಂಡ್ ಆಟೋ ಖರೀದಿಸಿ ಬಾಡಿಗೆಗೆ ಬಿಟ್ಟು ಅದರಿಂದ ಬರೋ ಹಣವನ್ನು ಜೀವನೋಪಾಯಕ್ಕೆ ಬಳಸೋಣ ಅಂತ ಯೋಚಿಸಿದ್ರು. ಆದ್ರೆ ಆಸಾಮಿಯೋರ್ವ ಆಟೋ ಪಡೆದರೂ ಬಾಡಿಗೆ ಹಣ ಕೊಡದೆ ಎಸ್ಕೇಪ್ ಆದ. ಆಗ ಎಚ್ಚೆತ್ತ ಅಕ್ಬರ್ ನಾನೇ ಏಕೆ ಆಟೋ ಓಡಿಸಬಾರದು ಅಂತ ಬ್ರೇಕ್ ಆಲ್ಟ್ರೇಷನ್ ಮಾಡಿಸಿಕೊಂಡು ಆಟೋ ಓಡಿಸ್ತಿದ್ದಾರೆ. ಕಲೆಕ್ಷನ್ ಗಾಡಿ ಕೊಟ್ಟಿದೆ, ಬಟ್ ಅವನೇನು ಮಾಡ್ದ, ಒಂದು 1,000 ರೂಪಾಯಿ ಕಲೆಕ್ಷನ್ ಕೊಡ್ಬೇಕಂತ ಹೇಳ್ಬಿಟ್ಟು ಗಾಡಿ ಅರ್ಧ ದಾರಿಲಿ ಬಿಟ್ಟು ಓಡೋಗ್ಬಿಟ್ಟ. ಸರಿ, ನಾವು ಓನರ್ ಮಾತ್ರ ಸಾಲಲ್ಲ, ಡ್ರೈವರ್ ಆಗ್ಬೇಕಂತ ಹೇಳ್ಬಿಟ್ಟು ಅವನ ಜೊತೆ ಹೋಗ್ಬಿಟ್ಟು ಟೆಚಪ್ ತಗೋಬಿಟ್ಟು ನಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ಓಡಾಡಲು ಕಷ್ಟ ಆಗಿರೋದ್ರಿಂದ ಮನೆಯವರು ಸ್ನೇಹಿತರ ಸಹಾಯದಿಂದ ಆಟೋ ಓಡಿಸುತ್ತಿದ್ದಾರೆ. ಕೆಲವು ಪ್ರಯಾಣಿಕರು ಅಕ್ಬರ್ ಆಟೋವನ್ನೇ ಹುಡುಕಿ ಬರ್ತಾರೆ. ಆದ್ರೆ ಕರುಣೆ ತೋರಿಸಿ ಹೆಚ್ಚಿಗೆ ಹಣ ಕೊಟ್ರೆ ಬಿಲ್ಗಿಂತ ಹೆಚ್ಚಿಗೆ ನಯಾ ಪೈಸೆಯನ್ನು ಸುತಾರಾಮ್ ಸ್ವೀಕರಿಸಲ್ಲ. ಅಕ್ಬರ್ ಸ್ವಾಭಿಮಾನ ನೋಡಿ ಇಲ್ಲಿನ ಆಟೋ ಚಾಲಕರು ಭೇಷ್ ಅಂತಿದ್ದಾರೆ. ಕೈಕಾಲ್ ನೆಟ್ಗ ಇರೋರು ಸೋಂಬೇರ್ ಬೀಳ್ದಿರ ಇದೇ ತರ ದುಡ್ಕೊಂಡ್ ತಿಂದು ಪಟ್ರೆ ತಂದೆ ತಾಯಿಗಳಿಗೂ ಸುಖ ಆಗುತ್ತೆ, ಸಂತೋಷಗಳಿರುತ್ತೆ. ಅಕ್ಬರ್ ಆಟೋಗೆ ಪ್ರಯಾಣಿಕರು ತಾವಾಗೆ ಬಂದರೂ ಪೊಲೀಸರು ಅಡ್ಡಿಪಡಿಸುತ್ತಿದ್ದಾರೆ. ನಿನಗೆ ನಿನ್ನ ಮೇಲೆಯೇ ನಂಬಿಕೆ ಇಲ್ಲ, ಪ್ರಯಾಣಿಕರನ್ನು ಹೇಗೆ ಕರ್ಕೊಂಡು ಹೋಗ್ತೀಯಾ ಅಂತ ದಬಾಯಿಸುತ್ತಿದ್ದಾರೆ. ಇದಕ್ಕೆ ತನ್ನ ಕೆಲಸದ ಮೂಲಕವೇ ಅಕ್ಬರ್ ಉತ್ತರ ಕೊಡ್ತಿದ್ದಾರೆ. ಅಂಬರೀಶ್, ಪಬ್ಲಿಕ್ ಟಿವಿ, ಆನೇಕಲ್. ನೋಡಬಿಡೋಣ ಇವ್ರನ್ನ. ಅಕ್ಬರ್, ಚೆನ್ನಾಗಿದ್ದೀರಾ? ಸರ್, ಅದ್ಯಾಕ್ರಿ ಉಸಿರು ಮೇಲೆ ಕೆಳಗೆ ಅಷ್ಟೊಂದು ಬಿಡ್ತಾ ಇದ್ದೀರಿ? ಗಾಬರಿನೋ ಅಥವಾ ಏನಾದ್ರು ಪ್ರಾಬ್ಲಮ್ಮು? ಇಲ್ಲ, ಏನಿಲ್ಲ ಸರ್. ಗಾಬರಿನಾ ನನ್ನ ಜೊತೆ ಮಾತಾಡಕ್ಕೆ? ಭಯನಾ? ಇಲ್ಲ ಇಲ್ಲ, ಏನಿಲ್ಲ ತಾನೇ? ಇಲ್ಲ ಸರ್, ಆ ಥರ ಏನಿಲ್ಲ ಸರ್. ಎಷ್ಟು ವಯಸ್ಸು ನಿಮಗೆ? 31 ವರ್ಷ? ಏನಿಲ್ಲ ಸರ್. ಹೌದು ಸರ್. ನಿಮ್ಮ ಅಪ್ಪ ಏನು ಮಾಡ್ತಾರೆ? ಮದುವೆ ಆಗಿದೆಯಾ ನಿಮಗೆ? ಇಲ್ಲ ಸರ್. ವೆರಿ ಗುಡ್. ಅಲ್ಲ, ವೆರಿ ಗುಡ್ ಅಂದರೆ ಆಗಬಾರ್ದು ಅಂತಲ್ಲ ರೀ, ಆಗಿ ಬೇಡ ಅಂದವ್ರು ಯಾರು. ಇದು ಯಾಕೆ ಸ್ಟಾರ್ಟ್ ಮಾಡಿದ್ರಿ ಆಟೋ ಓಡ್ಸಕ್ಕೆ ನೀವು? ಇದೆ ಹೇಗೆ, ಯಾವಾಗ? ಅದೇ ಸರ್, ನಾನು ಒಂದು ಆಟೋವನ್ನು ತಗೊಬಿಟ್ಟು ನಾನು ಬಾಡಿಗೆ ಕೊಟ್ಟಿದ್ದೆ. ಹಾಂ ಹಾಂ. ಆ ಗಾಡಿ ಬಂದು ಒಂದು ಡ್ರೈವರು ಅರ್ಧ ದಾರಿಲಿ ಬಿಟ್ಟು ಹೋಗ್ಬಿಟ್ಟ. ಹಾಂ. ಸೊ ನಾವು ಮನೆಯಲ್ಲೇ ಕೂತ್ಕೊಂಡು ಬರೀ ಬಾಡಿಗೆ ತಗೊಂಡಿರೋಕ್ಕಾಗಲ್ಲ, ನಾವೇ ದುಡಿಬೇಕು, ನಾವು ಕಷ್ಟಪಟ್ಬಿಟ್ಟು ನಾವು ಸ್ವಂತ ಕಾಲ ನಿಂತ್ಕೋಬೇಕಂತ ಹೇಳ್ಬಿಟ್ಟು ನಾನೇ ಗಾಡಿ ಕಲ್ತ್ಬಿಟ್ಟು ಒಂದು 3 ದಿವಸದಲ್ಲಿ ಗಾಡಿ ಕಲ್ತ್ಬಿಟ್ಟು ಇವಾಗ ಒಂದು ಗಾಡಿ ಓಡಿಸ್ತಾ ಇದ್ದೀನಿ ಸರ್. ನಾನು 3 ದಿನದಲ್ಲಿ ಕಲ್ತ್ರಾ ಆಟೋನ? ನಾನು ಗಾಡಿ ಕಲ್ತ್ಕೊಂಡು, ಹಾಂ ಸರ್, ಹಳೆ ಗಾಡಿ ಅದು. ಫ್ರೆಂಡಿಗಳೆಲ್ಲ ಸಹಾಯ ಮಾಡಿದ್ರು, ಎಲ್ಲ ಸೇರ್ಕೊಂಡು ಸಹಾಯ ಮಾಡಿದ್ರು. ನಮ್ಮ ಅಣ್ಣ ಡ್ರೈವರ್, ನಮ್ಮ ಅಣ್ಣ. ಹುಟ್ಟಿದಾಗ್ಲೇ ಈ ಪ್ರಾಬ್ಲಮ್ ಇತ್ತಾ ನಿಮಗೆ? ಈ ಪ್ರಾಬ್ಲಮ್ ಹುಟ್ಟಿದಾಗ್ಲೇ ಇತ್ತಾ? ಎತ್ತರ ಬೆಳೆದಿತ್ತು ಹುಟ್ಟಿದಾಗ್ಲೇ? ಸರ್, ಹುಟ್ಟಿದಂಗೆ ಸರ್ ನಾನು. ಓ, ಈಗ ನಿಮಗೆ ನೀವೇ ಗಾಡಿ, ಅಕ್ಬರ್, ನಿಮಗೆ ನೀವೇ ಗಾಡಿ ಹತ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ಕೊಳಕ್ಕಾಗತ್ತಾ? ಇಲ್ಲ ಸರ್, ನನಗೆ ನಮ್ಮ ಅಕ್ಕ ಗಂಡ ಇದ್ದಾರೆ, ಆಮೇಲೆ ನಮ್ಮ ಅಣ್ಣನ ಮಕ್ಕಳು ಇದ್ದಾರೆ, ಅಣ್ಣ ಇದ್ದಾರೆ. ಅವ್ರು ಬೆಳಗ್ಗೆ 8 ಗಂಟೆಗೆ ನನಗೆ ಗಾಡಿಗೆ ಎತ್ತಿ ಕೂರಿಸ್ತಾರೆ. ನಾನು ಆಗಲೆಲ್ಲ ಗಾಡಿಯಲ್ಲಿ ಇರ್ತೀನಿ. ನನಗೆ ಊಟ ತಿಂಡಿ ಎಲ್ಲ ಪರಿಚಯ ಹೋಟ್ಲಲ್ಲಿ ಹೋದ್ರೆ ಅವರೇ ತಗೊಬಂದು ಆಟೋಗೆ ಕೊಡ್ತಾರೆ. ಆಟೋದಲ್ಲಿ ಕುತ್ಕೊಂಡು ತಿನ್ಕೊಂಡು ಆಟೋದಲ್ಲಿ ಮಲ್ಕೊಂಡಿರ್ತೀನಿ. ಸರಿಪ, ಆಟೋ ಓಡಿಸ್ಕೊಂಡಿರ್ತೀನಿ. ಬ್ರೇಕ್ ಹಾಕೋದು ಹೆಂಗೆ? ಸಾಯಂಕಾಲ ಮನೆಗೆ ಬಂದ್ರೆ ಅವರೇ ಗಾಡಿಯಿಂದ ಎತ್ತಿ ಮನೆಗೆ ಕೂರಿಸ್ತಾರೆ. ಅದು ಕರೆಕ್ಟ್, ಎತ್ತಿ ಇಡ್ತಾರೆ. ಸರಿ, ಓಕೆ. ರಾಡ್ ಬ್ರೇಕಿಂಗ್ ಅಪ್ ಆಗ್ತೀಯಾ ಗುರು? ಓಕೆ. ಬ್ರೇಕಿಂಗ್ ಆಗ್ತೀರಿ ಹೇಳಿ ಸ್ವಾಮಿ? ಅಲ್ಲ ಸರ್, ಅದು ಬ್ರೇಕ್ ಆಲ್ಟರ್ ಮಾಡಿದ್ದೀನಿ. ಹಾ, ಎಲ್ಲಿ? ಹ್ಯಾಂಡ್ಗೆ, ಕೈಗೆ ಆಲ್ಟರ್ ಮಾಡಿದ್ದೀನಿ. ಕೈಗೆ ಬ್ರೇಕ್ ಇಲ್ಲ ಕಾಲ್ಗೆ. ಇಲ್ಲ ಸರ್, ಕಾಲ್ಗೆ ಒಂದು ಎಕ್ಸ್ಟ್ರಾ ರಾಡ್ ಕೊಟ್ಬಿಟ್ಟು ಪೆಡಲ್ ಮೇಲೆ ಬರೋ ಥರ ಮಾಡಿದ್ದೀನಿ ಸರ್. ಮಾಡಿಬಿಟ್ಟು ಓಡಿಸ್ತಾ ಇದ್ದೀನಿ. ಅಲ್ಲಪ್ಪ, ಈಗ ಏನಾದ್ರು ಧಡಕ್ಕಂತ ಗಾಡಿ ಬಂದ್ಬಿಟ್ಟಾಗ ನಿಂಗೆ ಸ್ಟ್ರೆಂತ್ ಬೇಕಲ್ಲ, ಶಕ್ತಿ ಇರುತ್ತಾ ಕಂಟ್ರೋಲ್ ಮಾಡ್ಕೊಳಕ್ಕೆ ಗಾಡಿನ? ಈಗ ಕೈ ಕಾಲೆಲ್ಲ ಗಟ್ಟಿ ಇದ್ದಾರೆ, ಡಮ್ ಡಮ್ ಅಂತ ಕೂತ್ಬಿಡ್ತಾರೆ. ಅಲ್ಲ ಸರ್, ನಮ್ಮ ಅಪ್ಪ ಇದ್ದಾರೆ, ನನಗೆ ಆಶೀರ್ವಾದಕ್ಕೆ. ಆಮೇಲೆ ನಮ್ಮ ದೇವರಿದ್ದಾರೆ, ಅವ್ರು ಕಾಪಾಡ್ತಾರೆ. ಅದರಿಂದ ಧೈರ್ಯ ಇದೆ ನನಗೆ. ಸರಿಯಪ್ಪ.
ಲೈಸೆನ್ಸ್ ಇದೆಯಾಪ್ಪ ಒಲೆ ಫೈನಲಿ ಅದೊಂದು ಪಾಯಿಂಟ್ ಹೇಳ್ಬಿಡಪ್ಪ ನನಗೆ. ಇಲ್ಲ ಸರ್, ಲೈಸೆನ್ಸ್ ಇಲ್ಲ ನನ್ನ ಹತ್ರ. ಲೈಸೆನ್ಸ್ ಇಲ್ಲ ನನ್ನ ಹತ್ರ. ಆದ್ರೂ ನನ್ನ ಗಾಡಿಗಳ ಪ್ರಾಣಿಗಳು ಅವ್ರ ಕಸ್ಟಮರ್ಸು ಅವರೇ ಬಂದುಬಿಟ್ಟು ನಂಬಿಕೆ ಕೂತ್ಕೊಳ್ತಾರೆ. ಅವ್ರು ಯಾವ ಥರ ನಂಬಿಕೆ ಕೂತ್ಕೊಳ್ತಾರೆ ಆ ಥರ ನಾನು ಅವ್ರಿಗೆ ಸೇಫಾಗಿ ಹೋಗಿ ಡ್ರಾಪ್ ಮಾಡ್ತೀನಿ ಸರ್. ಭಾಳ ಕಷ್ಟದ ಪರಿಸ್ಥಿತಿಗೆ ತಳ್ಬಿಟ್ಟಿಯಲ್ಲಪ್ಪ ಅಕ್ಬರ್ ನನ್ನನ್ನು. ನೀನು ಇವತ್ತು ನಾನು ಯಾವತ್ತೂ ಈ ಸಂಕಟಕ್ಕೆ ತಗಲಾಕೊಂಡಿರಲಿಲ್ಲ. ಅದೇ ಸರ್, ಒಂದು ಕಡೆ ನನಗೆ ನೀನು ಜೀವನಾನ ಕಟ್ಕೋಬೇಕು ಅಂತ ನೀವು ಬಯಸ್ತಾ ಇರೋದು ಭಾಳ ಅದ್ಭುತ ಅನಿಸತ್ತೆ. ನಿಮ್ಮ ನಾನೇ ನಿಂತ್ಕೊಂಡು ಕೆಲಸ ಮಾಡ್ತೀನಿ, ದುಡಿತೀನಿ ಅನ್ನೋದು ಬೇರೆಯವ್ರಿಗೂ ಎಲ್ಲ ಈ ಥರದ್ದು ಉತ್ಸಾಹ ಸ್ಪಿರಿಟ್ ಬರಲಪ್ಪ ಅನಿಸತ್ತೆ. ಇನ್ನೊಂದು ಕಡೆ ಕಾನೂನು ಪ್ರಕಾರವಾಗಿ ನೀವು ಮಾಡೋದು ಸರಿನಾ ತಪ್ಪ ಅಂದಾಗ ನನಗಿಲ್ಲ ಅನಿಸತ್ತೆ. ನಾನು ಏನು ಹೇಳೋದು ಇವತ್ತು ಜನಕ್ಕೆ? ಆಯಿತು, ಒಂದು ಕೇಳ್ಕೊತೀನಿ ನಿಮ್ಮನ್ನು. ದೊಡ್ಡವರು ಸರ್, ನೀವೇ ಡಿಸೈಡ್ ಮಾಡಿ. ಆಯ್ತುಪ್ಪ, ಒಪ್ಕೊಂಡೆ. ಹೇಳಿ ಸರ್. ಈಗ ಆಟೋಗಿಂತ ಮಾಡಿಫೈಡ್ ಕಾರ್ಗಳು ಬರುತ್ತವೆ ನಿಮ್ಮಂಥವ್ರುಗಳಿಗೆ ಅಂತಲೇ ಮಾಡಿಫೈಡ್ ಕಾರ್ಗಳು ಮಾಡಿಕೊಡ್ತಾರೆ. ಅದರಲ್ಲಿ ತಕ್ಕಂತೆ ಮಾಡಿ ಅದಕ್ಕೆ ಲೈಸೆನ್ಸ್ ಕೊಡೋದಕ್ಕೆ ಎಲ್ಲೋ ರೇರ್ ಕೇಸಸ್ಸಲ್ಲಿ ವ್ಯವಸ್ಥೆನೂ ಇದ್ದಂಗಿದೆ. ಅದನ್ನು ನಾನೇ ಚೆಕ್ ಮಾಡ್ತೀನಪ್ಪ, ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಓಕೆ ಸರ್. ಬಿಕಾಸ್ ಈಗ ನೀವು ಮಾಡ್ತಾ ಇರೋದು ಓಕೆ ಸರ್. ಸುತ್ತಮುತ್ತಲಿದ್ದವ್ರಿಗೆಲ್ಲ ಅದ್ಭುತವಾಗಿ ಕಾಣಿಸ್ತಿರ್ಬೋದು. ಬಟ್ ನಾನು ನನ್ನ ಹೀರೋ ಅಂತ ಹೇಳಿ ಈ ರೀತಿ ಕೆಲಸನ ಎಲ್ಲರೂ ಮಾಡಿ ಅಂತ ಪ್ರೇರೇಪಿಸೋದು ಸರಿಯಲ್ಲ, ತಪ್ಪಾಗತ್ತೆ. ಬಟ್ ಸ್ಟಿಲ್ ನನಗೆ ಖುಷಿಯಾಗಿದ್ದೇನು ಅಂತಂದರೆ ಜೀವನ ಕಟ್ಕೋಬೇಕು ಅಂತಿರೋ ನಿನ್ನ ಹಠಕ್ಕೆ, ಆ ಹಠಕ್ಕೋಸ್ಕರನಾದರೂ ಅದನ್ನೆಲ್ಲ ಚೆಕ್ ಮಾಡಿ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಯಿತಾ? ಆಯ್ತಪ್ಪ, ಓಕೆ, ಗಾಡ್ ಬ್ಲೆಸ್ ಯು. ಭಾಳ ಕಷ್ಟದ ಕೇಸ್ ಕೊಟ್ಬಿಟ್ರಲ್ಲಪ್ಪ ಇವರು. ಥ್ಯಾಂಕ್ ಯು ಅಕ್ಬರ್. So it's very tough. License. Exactly.